ಪ್ರೈಸ್ ಲಾರ್ಡ್. ದೇವರಿಗೆ ಸ್ತೋತ್ರ. ಪ್ರಿಯ ದೇವ್ರ ಜನರೇ, ಎಲ್ಲರೂ ಕೂಡ ಸಂತೋಷವಾಗಿದ್ದೀರಾ? ಈ ಮುಂಜಾನೆ ದೇವರ ವಾಕ್ಯವನ್ನು ನಾವು ಧ್ಯಾನ ಮಾಡೋಣ. ನಿಜವಾಗ್ಲೂ ಕರ್ತನು ನಮ್ಮನ್ನು ಪ್ರತಿ ದಿನವೂ ತನ್ನ ಕೃಪೆಯಲ್ಲಿ ನಡೆಸ್ತಾ ಇದ್ದಾನೆ. ಆತನ ಕೃಪೆ ನಮ್ಮ ಮೇಲೆ ಅಪಾರವಾಗಿದೆ ಪ್ರಿಯರೇ. ಹಾಗೆ ನಾವು ದೇವರ ವಾಕ್ಯವನ್ನು ಧ್ಯಾನ ಮಾಡುವುದಾದರೆ, ದೇವರು ಮನುಷ್ಯನನ್ನು ತನ್ನ ಹೋಲಿಕೆಗೆ ಸರಿಯಾಗಿ ಉಂಟು ಮಾಡಿರುವಂಥ ಎಲ್ಲದರಲ್ಲೂ ಮನುಷ್ಯನನ್ನು ದೇವರು ತನ್ನ ಹೋಲಿಕೆಗೆ ಸರಿಯಾಗಿ ಎಂಬುದಾಗಿ ಉಳಿದ ಸೃಷ್ಟಿ ನಾವು ನೋಡುವಾಗ ಎಲ್ಲವನ್ನೂ ದೇವರು ಬಾಯಿ ಮಾತಿನಲ್ಲಿ ಸೃಷ್ಟಿ ಮಾಡಿದ್ದಾನೆ. ಮನುಷ್ಯನನ್ನಾದರೂ ತನ್ನ ಹೋಲಿಕೆಗೆ ಸರಿಯಾಗಿ ತನ್ನ ಕೈಯಿಂದ ದೇವರು ನಮ್ಮನ್ನು ನಿರ್ಮಾಣ ಮಾಡಿದ್ದಾನೆ. ಸೊ ದೇವರಿಗೆ ಸ್ತೋತ್ರ. ಬೇರೆ ಆತನಿಂದ ಸೃಷ್ಟಿಸಲ್ಪಟ್ಟ ನಾವು ದೇವರಿಗೆ ಹೇಗೆ ವಿಧೇಯರಾಗಬೇಕು ಎನ್ನುವುದನ್ನು ನಾವು ಬಹಳ ಪ್ರಾಮುಖ್ಯವಾಗಿ ನಾವು ತಗೊಳ್ಬೇಕಾಗಿದೆ. ಯಾಕಂದರೆ ಆದಿ ಕಾಲದಿಂದ ನಾವು ದೇವರ ವಾಕ್ಯದಲ್ಲಿ ಧ್ಯಾನ ಮಾಡುವುದಾದರೆ ನೋಡಿ, ಪ್ರಾರಂಭದ ದಿನದಲ್ಲಿ ಯೆಹೋವ ದೇವರು ಒಂದು ಮಾತನ್ನು ಹೀಗೆ ಹೇಳ್ತಾನೆ. ಆದಿಕಾಂಡ ಪುಸ್ತಕದಲ್ಲಿ 6ನೇ ಅಧ್ಯಾಯ ಅದರ 3ನೇ ವಾಕ್ಯ ಹೀಗೆ ಹೇಳ್ತದೆ: ಆಗ ಯೆಹೋವನು, ನನ್ನ ಆತ್ಮವು ಮನುಷ್ಯರಲ್ಲಿ ಶಾಶ್ವತವಾಗಿ ಇರುವುದಿಲ್ಲ, ಅವರು ಭ್ರಷ್ಟರಾದದರಿಂದ ಮರ್ತೆರೆ, ಅವರ ಆಯುಷ್ಯು 120 ವರ್ಷವಾಗಿರಲಿ ಅಂದನು. ಆಮೆನ್. ದೇವರಿಗೆ ಸ್ತೋತ್ರ. ಪ್ರಿಯರೇ, ಇಲ್ಲಿ ನಾವು ವಾಕ್ಯವನ್ನು ಧ್ಯಾನ ಮಾಡಿದ್ದೇವೆ. ಯೆಹೋವ ದೇವರು ಹೇಳುವಂಥ ಮಾತೇನೆಂದರೆ, ನನ್ನ ಆತ್ಮವು ಮನುಷ್ಯರಲ್ಲಿ ಏನಾಗುವುದಿಲ್ಲ, ಶಾಶ್ವತವಾಗಿ ಇರಿಸೋದಿಲ್ಲ ಅಂತ ಹೇಳ್ತಾನೆ. ಅಂದರೆ ಅದಕ್ಕಿಂತ ಮುಂಚೆ ನಾವು ಧ್ಯಾನ ಮಾಡೋದಾದರೆ, ಮನುಷ್ಯನೊಳಗೆ ದೇವರ ಆತ್ಮ ಶಾಶ್ವತವಾಗಿ ಇರ್ತಾ ಇತ್ತು. ಶಾಶ್ವತವಾಗಿ, ಅದು ಲಿಮಿಟ್ ಇರಲಿಲ್ಲ, ಇಷ್ಟೇ ವರ್ಷ ಅಂತ ಇರಲಿಲ್ಲ. ದೇವರು ಮನುಷ್ಯನಲ್ಲಿ ತನ್ನ ಆತ್ಮವನ್ನು ಶಾಶ್ವತವಾಗಿ ಇಟ್ಟಿದ್ದ. ಆದರೆ ಮನುಷ್ಯನ ಒಂದು ಆಲೋಚನೆಗಳು, ಮನುಷ್ಯನ ಯೋಚನೆಗಳು, ಆತನು ಮಾಡುವಂಥ ಕ್ರಿಯೆಗಳು, ಆತನು ಪ್ರತಿಕ್ರಿಯೆ ತೋರಿಸುವಂಥದ್ದು, ಇವೆಲ್ಲವನ್ನು ದೇವರು ನೋಡಿ ತಿಳಿದುಕೊಂಡು ನೊಂದುಕೊಂಡು ಹೇಳ್ತಾನೆ, ಇನ್ಮೇಲೆ ಇವರಲ್ಲಿ ನನ್ನ ಆತ್ಮವನ್ನು ಶಾಶ್ವತವಾಗಿ ನಾನು ಇರಿಸುವುದಿಲ್ಲ. ಅವರು ಮರ್ತಾರೆ, ಅವರು ಮಣ್ಣಿಂದ ಬಂದಿದ್ದಾರೆ, ಅವರು ಮಣ್ಣಿಗೆ ಹೋಗ್ತಾರೆ. ನೋಡಿ, ಒಂದು ಮುಂದಿನ ಭಾಗವನ್ನು ಧ್ಯಾನ ಮಾಡೋದಾದರೆ, ಆಯುಷ್ ಕಾಲದ ಕುರಿತಾಗಿ ದೇವರು ಹೇಳ್ತಾನೆ ಪ್ರಿಯರೇ, 120 ವರ್ಷವಾಗಲಿ. ಅಂದರೆ ಅದರ ಹಿಂದಿನ ವಾಕ್ಯಗಳನ್ನು ಧ್ಯಾನ ಮಾಡೋದಾದರೆ ಎಷ್ಟು ವರ್ಷ ಇತ್ತು ಮನುಷ್ಯನಿಗೆ ಆಯುಷ್ಕಾಲ, ಎಷ್ಟು ವರ್ಷ ಜೀವಿಸ್ತಾ ಇದ್ರು, ಯಾಕೆ ದೇವರು ಆಯುಷ್ ಕಾಲವನ್ನು ಕಡಿಮೆ ಮಾಡಿದನು, ಇದೆಲ್ಲವನ್ನು ನಾವು ಚಿಂತಿಸೋದಾದರೆ ಹಿಂದಿನ ಕಾಲಗಳನ್ನು ನಾವು ನೋಡುವಾಗ ಹೆಚ್ಚು ಕಡಿಮೆ 969 ವರ್ಷ ಬದುಕಿರುವ ವ್ಯಕ್ತಿಗಳಿದ್ದಾರೆ ಭೂಮಿ ಮೇಲೆ. 969 ವರ್ಷ ಬದುಕಿದ್ದಾರೆ ಮೆತುಶೆಲಹ ಅಂತ. ನೋಡಿ, ಹಾಗೆ 900 ವರ್ಷ, 800 ವರ್ಷ ಅನೇಕರು ಜೀವಿಸಿದ್ದಾರೆ. ಸೊ ಆ ಚರಿತ್ರೆ ಯಾಕೆ 120ಕ್ಕೆ ಬಂತು ಅಂತ ಹೇಳುವಾಗ, ಈ ದಿನಗಳಲ್ಲೂ ಕೂಡ ನಾವು ನೋಡ್ತಾ ಇದ್ದೀವಿ, ನಾವು ತಂತ್ರಜ್ಞಾನದಲ್ಲಿ ಬಹಳ ಮುಂದೆ ಹೊರಿತಾ ಇದ್ದೀವಿ. ತಂತ್ರಜ್ಞಾನ, ವೈಜ್ಞಾನಿಕವಾಗಿ ಮನುಷ್ಯನು ಏನೇನೋ ಮಾಡ್ತಾ ಇದ್ದಾನೆ. ಸೊ ಇವತ್ತು ನಾನು ಕೆಲವು ವಿಷಯಗಳನ್ನು ಕಂಡುಕೊಂಡೆ. ವೈಜ್ಞಾನಿಕವಾಗಿ ಇವತ್ತು ಮನುಷ್ಯ ಏನೇನು ಮಾಡ್ತಾ ಇದ್ದಾನೆ, ಮನುಷ್ಯನ ಆಲೋಚನೆಗಳು ಹೇಗಿದೆ. ನಾವು ಕೋವಿಡ್-19 ಅಂತ ನಾವು ಅನುಭವಿಸಿದ್ದೇವೆ, ಕೇಳಿದ್ದಲ್ಲ, ನಾವು ಅನುಭವಿಸಿದ್ದೇವೆ. ಕೋವಿಡ್-19 ಅಂತ ಹೇಳಿದರೆ ಒಂದು ಕರೋನಾ ರೋಗ. ಆ ಕರೋನಾ ರೋಗ ಹೇಗೆ ಬಂತು, ಹೇಗೆ ಉದ್ಭವ ಆಯ್ತದು ಭೂಮಿ ಮೇಲೆ, ಯಾವ್ಯಾವ ದೇಶದಲ್ಲಿ ಬಂತು, ಇದನ್ನೆಲ್ಲ ಯೋಚನೆ ಮಾಡುವಾಗ ನಮ್ಮ ದೇಶಕ್ಕೆ ಒಂದು ವೈರಸ್ ಬಂತು. ವೈರಸ್ ಬರುವುದರ ಮೂಲಕವಾಗಿ ನಮ್ಮ ದೇಶದಲ್ಲಿ ಒಂದು ಕರೋನಾ ಎನ್ನುವಂಥ ರೋಗ ಬಂತು ಪ್ರೇರೆ. ನೋಡಿ, ಅದನ್ನು ಒಬ್ಬ ಕ್ರಿಯೇಟ್ ಮಾಡಿದ್ದಾರೆ ಅಲ್ವಾ, ಒಬ್ಬರು ಒಂದು ವೈರಾಣು, ಆ ವೈರಸ್ ಅದನ್ನು ಕ್ರಿಯೇಟ್ ಮಾಡಿ ಮನುಷ್ಯನೊಳಗೆ ಬಿಟ್ಟಿದ್ದಾರೆ. ಸೊ ಅದು ನಮ್ಮನ್ನು ಏನು ಮಾಡುತ್ತಂದರೆ, ಆ ಶ್ವಾಸಕೋಶದ ಒಳಗೆ ಹೋಗಿ ಲಂಗ್ಸನ್ನು ಅದು ಡ್ಯಾಮೇಜ್ ಮಾಡ್ತಾ ಬರ್ತಾಯಿತ್ತು. ಸೊ ಅದು ಒಬ್ಬ ಕುಯುಕ್ತಿ, ಒಬ್ಬ ಮನುಷ್ಯ ಮಾಡಿರುವಂಥ ಕುಯುಕ್ತಿ ಕೆಲಸ. ಹಾಗೆ ಇವತ್ತು ಕೂಡ ಅನೇಕ ರೀತಿಯಾದ ಕುಯುಕ್ತಿತನ, ಇವತ್ತಿಗೂ ಕೂಡ ದೇವರಿಗೆ ವಿರುದ್ಧವಾದ ಸಂಗತಿಗಳು, ದೇವರನ್ನೇ ಪ್ರಶ್ನಿಸುವಂಥ ಕಾರ್ಯಗಳು, ದೇವರ ಕಾರ್ಯಗಳನ್ನೇ ಅವಹೇಳನ ಮಾಡುವಂಥ ಸಂಗತಿಗಳು ಅನೇಕ ಇವತ್ತು ನಾವು ಭೂಮಿ ಮೇಲೆ ನೋಡ್ತಾ ಇದ್ದೀವಿ ಪ್ರಿಯರೇ. ಸೊ ಆ ಕಾರ್ಯಗಳ ನಿಮಿತ್ತವಾಗಿ ದೇವರು ಏನು ಮಾಡಿದಂತೆ,
ಭೂಮಿ ಮೇಲೆ ಮನುಷ್ಯರನ್ನು ಏನು ಮಾಡ್ತಾ ಇದ್ದಾನೆ, ತನ್ನ ಆತ್ಮವನ್ನು ಮನುಷ್ಯರಲ್ಲಿ ಶಾಶ್ವತವಾಗಿ ಇರಿಸೋದಿಲ್ಲ ಅಂದೇ ಇದನ್ನು ದೇವರು ನಿಶ್ಚಯ ಮಾಡಿಕೊಂಡಿದ್ದಾನೆ. ಇದು ಇಂದು ನಾವು ಮಾತಾಡೋ ಸಂಗತಿಗಳೆಲ್ಲ ಈಗಿನ ದಿನಗಳಲ್ಲಿ, ಆದರೆ ದೇವರು 1000 ವರ್ಷಗಳ ಹಿಂದೆಯೇ ಇದನ್ನು ಆಲ್ರೆಡಿ ಸತ್ಯವೇದದಲ್ಲಿ ಬರೆಸಿಟ್ಟಿದ್ದಾನೆ. ಯಾಕೆ ಅಂತ ಹೇಳುವಾಗ ನಾವು ಇನ್ನೂ ಕೂಡ ಯೋಚನೆ ಮಾಡ್ತಾ ಇದ್ದೇವೆ, ಇನ್ನು ನೆಕ್ಸ್ಟ್ ನಾವು ಅದನ್ನು ಅನುಭವಿಸ್ಲಿಕ್ಕಿದ್ದೇವೆ. ಸೊ ಮನುಷ್ಯನು ಏನು ಯೋಚನೆ ಮಾಡ್ತಾನೋ ಅದನ್ನು ಕೂಡ AL ಎನ್ನುವಂಥ ಒಂದು ಟೀಮ್ ಅದನ್ನು ಕೂಡ ಏನು ಮಾಡ್ತಾ ಇದ್ದಾರೆ ಅಂದರೆ ಗೊತ್ತು ಮಾಡ್ಕೊಳ್ತಾ ಇದ್ದಾರೆ. ಸೊ ಮನುಷ್ಯ ಏನು ಯೋಚನೆ ಮಾಡ್ತಾನೆ ಆ ಕಾರ್ಯವನ್ನು ಕೂಡ ಮುಂಚಿತವಾಗಿ ಅವರು ನಮಗೆ ತಿಳಿಸುವವರಾಗಿದ್ದಾರೆ. ಸೊ ಇದೆಲ್ಲ ಸಂಗತಿಗಳನ್ನು ನೋಡುವಾಗ ದೇವರಿಗೆ ವಿರುದ್ಧವಾಗಿ, ದೇವರ ಕಾರ್ಯಕ್ಕೆ ವಿರುದ್ಧವಾಗಿ ನಡೆಸುವಂಥ ಸಂಗತಿಗಳಾಗಿದೆ. ಸೊ ಅದಕ್ಕೆ ದೇವರ ಬೊಕ್ಕಸಕ್ಕೆ ಕೈ ಹಾಕುವಂಥ ಸಂಗತಿಗಳಾಗಿದೆ. ಸೊ ಅದಕ್ಕಾಗಿ ದೇವರು ಏನು ಮಾಡ್ತಿದ್ದಾನೆ ಅಂದರೆ, ಆತನು ಕೂಡ ಮನುಷ್ಯನನ್ನು ಸೃಷ್ಟಿ ಮಾಡಿದವನು, ಆತನು ಸರ್ವಜ್ಞಾನಿ. ಮನುಷ್ಯನು ಅದೇನೋ ಹೇಳ್ತಾರಲ್ವ ಗಾದೆ ಮಾತು, ನೀನು ಚಾಪೆ ಕೆಳಗೆ ನುಗ್ಗಿದರೆ ನಾನು ರಂಗೋಲಿ ಕೆಳಗೆ ನುಗ್ತೀನಿ ಎನ್ನುವ ಹಾಗೆ ಮನುಷ್ಯ ಏನೇ ಆದರೂ ಕೂಡ ದೇವರ ಸೃಷ್ಟಿ ಪ್ರೇರೆ, ಆತನ ನಿರ್ಣಯ ಕೊನೆಯದು. ಆತನ ಒಂದು ಸಲ ಡಿಸೈಡ್ ಮಾಡಿದರೆ ಅದು ಫೈನಲ್. ಹಾಗೆ ದೇವರು ಇದಕ್ಕೆಲ್ಲವಕ್ಕೂ ಕೂಡ ಒಂದು ಅಂತ್ಯವನ್ನು ಇಟ್ಟಿದ್ದಾನೆ. ಹಾಗಾದರೆ ಈ ಕಾರ್ಯಗಳನ್ನು ನಾವು ನೋಡುವಾಗ ಅಲ್ಲಿ 900 ವರ್ಷ, 800 ವರ್ಷ, 700 ವರ್ಷಗಳ ಕಾಲ ಜೀವಿಸುವಂಥ ಮನುಷ್ಯನ ಆಯುಷ್ಕಾಲನ ದೇವರು 120ಕ್ಕೆ ತಗೊಂಬಂದಿಟ್ಟ. ಹಾಗೆ ನಾವು ಧ್ಯಾನ ಮಾಡ್ತಾ ಬಂದರೆ, ಕೀರ್ತನೆಗಳಲ್ಲಿ ಧ್ಯಾನ ಮಾಡ್ತಾ ಬಂದರೆ ಆ 120 ಹೋಯಿತು, ಅಲ್ಲಿ ಬಲ ಹೆಚ್ಚಿದರೆ 80 ಅಂತ ಬರ್ತಾ ಇದೆ. 70 ವರ್ಷ ಬಲ ಹೆಚ್ಚಿದರೆ 80 ವರ್ಷ. ಹಾಗೆ ಇನ್ನೂ ಕೂಡ ಇವತ್ತಿನ ದಿನಗಳಲ್ಲಿ ನಾವು ನೋಡೋದಾದ್ರೆ ಎಲ್ಲಿ 80 ವರ್ಷ, ಎಲ್ಲಿ 70 ವರ್ಷ, 50 ವರ್ಷ, 60 ವರ್ಷ ಲಾಸ್ಟ್. ಸೊ ಯಾಕೆ ಹೀಗಾಗ್ತಾ ಇದೆ ಅಂತ ಹೇಳಿದ್ರೆ, ಮನುಷ್ಯ ದೇವರಿಗೆ ವಿರುದ್ಧವಾಗಿ ಮಾಡುತ್ತಿರುವ ಸಂಗತಿಗಳು. ವೈಜ್ಞಾನಿಕವಾಗಿ ನನಗೆ ಜ್ಞಾನ ದೇವರು ಕೊಟ್ಟಿದ್ದಾನೆ, ಆ ಜ್ಞಾನ ಯಾವುದಕ್ಕೆ ಉಪಯೋಗಿಸ್ಕೊಳ್ಬೇಕೆನ್ನುವಂಥ ಒಂದು ಪರಿಜ್ಞಾನವಿಲ್ಲದೆ ಇವತ್ತು ಮನುಷ್ಯ ಏನು ಮಾಡ್ತಾ ಇದ್ದಾನೆ ಅಂದರೆ ದೇವರಿಗೆ ವಿರುದ್ಧವಾದ ಸಂಗತಿಗಳನ್ನು ಮಾಡ್ತಾ ಹೋಗ್ತಾ ಇದ್ದಾನೆ. ಆದ್ದರಿಂದ ದೇವರು ಸುಮ್ಮನೆ ಕೂತ್ಕೊಳ್ಳೋದಿಲ್ಲ. ದೇವರು ಎಂದಿಗೂ ಕೂಡ ಆತನು ಸಹಿಸ್ಕೊಳ್ಳೋದಿಲ್ಲ. ಎಲ್ಲಿವರೆಗೂ ಎಲ್ಲದಕ್ಕೂ ಒಂದು ತಾಳ್ಮೆ ಅಂತಿದೆ, ಎಲ್ಲದಕ್ಕೂ ಒಂದು ಲಿಮಿಟ್ ಇದೆ. ಅಲ್ಲಿವರೆಗೂ ಮಾತ್ರವೇ ದೇವರು ಕೂಡ ಸಹಿಸ್ಕೊಳ್ಳೋನಾಗಿದ್ದಾನೆ, ದೇವರು ಕೂಡ ಕಾರ್ಯವನ್ನು ಮಾಡ್ತಾನೆ. ಹಾಗಾದರೆ ಪ್ರಿಯ ದೇವ್ರ ಮಕ್ಕಳು, ಇವತ್ತು ನಾವುಗಳು ಕೂಡ ವಾಕ್ಯವನ್ನು ಕೇಳಿಸ್ಕೊಳ್ಳುವಂಥ ನೀವು ಕೂಡ ಇನ್ನೂ ಏನಾದರೂ ದೇವರಿಗೆ ವಿರುದ್ಧವಾದ ಸಂಗತಿಗಳಲ್ಲಿ ಜೀವಿಸ್ತಾ ಇದ್ದೇವೆ. ಯಾಕಂದರೆ ನಾವು ಪ್ರತಿದಿನ ನಾವು ದೇವ್ರ ವಾಕ್ಯದಲ್ಲಿ ನಮ್ಮನ್ನು ತಗ್ಗಿಸ್ಕೊಳ್ಬೇಕಾಗಿದೆ. ಪ್ರತಿದಿನ ನಮ್ಮನ್ನು ನಾವು ದೇವರ ಮುಂದೆ ಪರೀಕ್ಷಿಸ್ಕೊಳ್ಬೇಕಾಗಿದೆ. ಈ ದಿನವೂ ಕೂಡ ನಮ್ಮನ್ನು ನಾವು ಪರೀಕ್ಷಿಸಿಕೊಳ್ಳೋಣ. ದೇವರು ನನ್ನ ವಿಷಯದಲ್ಲಿ ನೊಂದುಕೊಳ್ಳೋದು ಬೇಡ. ಹಲ್ಲೆಲೂಯ. ದೇವರು ನಿನ್ನ ವಿಷಯದಲ್ಲಿ ನೊಂದುಕೊಳ್ಳೋದು ಬೇಡ. ನನ್ನ ಆತ್ಮವನ್ನು ಇವರಲ್ಲಿ ಶಾಶ್ವತವಾಗಿ ಇರಿಸುವುದಿಲ್ಲ ಅಂತ ಹೇಳಿದ ದೇವರು ಇವತ್ತು ನಿನ್ನ ವಿಷಯದಲ್ಲಿ ಏನು ತೀರ್ಮಾನ ಮಾಡ್ತಾನೆ, ನಮ್ಮನ್ನು ನಾವು ಪರೀಕ್ಷಿಸಿಕೊಳ್ಳೋಣ. ನಮ್ಮ ಕಣ್ಣುಗಳು ಮುಚ್ಚೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿದ ಪರಲೋಕ ದೇವರೇ, ಒಳ್ಳೆಯ ಸಮಯಕ್ಕಾಗಿ ಸ್ತೋತ್ರ. ಕರ್ತನೆ, ವಾಕ್ಯದಲ್ಲಿ ನೋಡಿಕೊಳ್ಳುತ್ತೇವೆ ದೇವರೇ. ದೇವರೇ ಸ್ವಾಮಿ, ಮನುಷ್ಯನ ಒಂದು ಆಯುಷ್ಕಾಲಕ್ಕೆ ಮಿತವಿಲ್ಲದೆ ದೇವರಿನ ಆಯುಷ್ಕಾಲವನ್ನು ಕೊಟ್ಟಿದ್ದೀಪ. ಆದರೆ ಮನುಷ್ಯರಾದ ನಾವು ನಿನ್ನ ಮುಂದೆ ಮಾಡಬಾರದ ಸಂಗತಿಗಳನ್ನು ಮಾಡಿದಾಗ ಅದು ಕ್ರಮೇಣ ಕಡಿಮೆ ಆಗ್ತಾ ಬಂತು ಸ್ವಾಮಿ. ಇದಕ್ಕೆ ಕಾರಣ ದೇವರೇ ಮನುಷ್ಯರಾದ ನಾವುಗಳು ಎಂಬುದನ್ನು ದೇವರು ನಮಗೆ ತಿಳಿಯಪಡಿಸಿದ್ಯಪ್ಪ. ನಿನಗೆ ಸ್ತೋತ್ರ. ಕರ್ತನೆ, ವಾಕ್ಯವನ್ನು ಕೇಳಿಸಿಕೊಂಡಂಥ ಪ್ರತಿಯೊಬ್ಬರ ಜೀವಿತದಲ್ಲಿ ನಿನಗೆ ವಿರುದ್ಧವಾಗಿ ಅವರು ಮಾಡುತ್ತಿರುವ ಎಲ್ಲ ಕಾರ್ಯಗಳನ್ನು ಬಿಟ್ಟು ನಿನಗೆ ಶರಣಾಗತರಾಗಿ ಜೀವಿಸುವ ಹಾಗೆ ಸಹಾಯ ಮಾಡು ದೇವರೇ. ನನ್ನ ಹಾಗೆ ಮಾಡ್ತೀಯಪ್ಪ, ಅದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಬೇಡಿಕೊಳ್ತೇನೆ ತಂದೆ, ಆಮೇನ್. ಪ್ರೈಸ್ ಲಾರ್ಡ್. ದೇವ್ರ ಮಕ್ಕಳೇ, ಇನ್ನೂ ಕೂಡ ಅನೇಕ ಇಂಟ್ರೆಸ್ಟಿಂಗ್ ಸಂಗತಿಗಳನ್ನು ಮುಂದಿನ ದಿನಗಳು ಧ್ಯಾನ ಮಾಡೋಣ. ಪ್ರೈಸ್ ಲಾರ್ಡ್. ಥ್ಯಾಂಕ್ ಯು.